ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ಒಂದು ಅತಿ ಮುಖ್ಯದ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನಿಮಗೆ ಕೆಲವು ದಿನಗಳ ಹಿಂದೆ ಚಿತ್ರದುರ್ಗದ ಮುರುಘಾಶ್ರೀ ಅವ್ರಿಗೆ ಮಕ್ಕಳ ಮೇಲೆ ದೊಡ್ಡ ಜನ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅಂಥೇಳಿ ಕೇಸ್ ಆಗಿತ್ತು. ತಮಗೆಲ್ಲ ಗೊತ್ತಿರೋ ವಿಷಯ ಇದು. ಕೇಸ್ ಆಗಿತ್ತು ಮತ್ತು ಬೇಲ್ ಆಗಿತ್ತು. ಅವ್ರಿಗೆ ಬೇಲ್ ಮಾಡಿಕೊಂಡು ಆಚೆ ಬಂದಿದ್ದರು. ಆದರೆ ಇವರು ಸುಮಾರು ಹೆಣ್ಮಕ್ಳಿಗೆ ಜೀವನ ಹಾಳು ಮಾಡಿದ್ದಾರೆ ಅಂಥೇಳಿ ಬೇಲ್ ಇಲ್ಲದೆ ಮತ್ತೆ ಜೈಲು ಸೇರಿದ್ದಾರೆ. ಜೈಲು ಸೇರಿದ್ದಾರೆ. ಆದರೆ ಅಲ್ಲಿ ಇವರು ಸುಮಾರು ನೂರಾರು ಹೆಣ್ಮಕ್ಳ ಮೇಲೆ ಇವರು ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ, ಅವ್ರ ಜೊತೆ ಸರಸಾಟ ಆಡಿದ್ದಾರೆ. ಆದರೆ ಧೈರ್ಯವಾಗಿ ಒಂದು ಇಬ್ಬರು ಹೆಣ್ಮಕ್ಳು ಇವ್ರಿಗೆ ಮೇಲೆ ಕೇಸ್ ಮಾಡಿದ್ದಕ್ಕೆ ಇವತ್ತು ಇವರು ಜೈಲು ಸೇರಿದ್ದಾರೆ. ಯಾವುದೇ ರೀತಿಯ ಬೇಲ್ ಇಲ್ಲದೆ ಬೇಲ್ಗೆ ಆಚೆ ಬಂದಿದ್ದರು, ಆಚೆ ಬಂದು ಓಡಾಡ್ತಾಯಿದ್ರು. ಮತ್ತು ಜನ ಇವ್ರ ಮೇಲೆ ಆಕ್ರೋಶ ಹೊರಹಾಕಿ ಅವ್ರಿಗೆ ಬೇಲ್ ನೀಡಬಾರ್ದು ಅಂಥೇಳಿ ಮತ್ತೆ ಆ ಇಬ್ಬರು ಹೆಣ್ಮಕ್ಳಿಂದ ಇವ್ರ ಮೇಲೆ ಮತ್ತೆ ಕೇಸ್ ಹಾಕಿಸಿ ಒಳಗಡೆ ಇದ್ದಾರೆ. ಈಗ ಸದ್ಯಕ್ಕೆ ಜೈಲಲ್ಲಿದ್ದಾರೆ. ಆದರೆ ಇಲ್ಲಿ ಒಂದು ಸಮಸ್ಯೆ ನಡೀತಿದೆ. ಅದು ಏನಂತ ಹೇಳಿದ್ರೆ, ಆ ಇಬ್ಬರು ಹೆಣ್ಮಕ್ಳಲ್ಲಿ ಒಂದು ಹುಡುಗಿಗೆ ತುಂಬ ಟಾರ್ಚರ್ ಕೊಡ್ತಿದ್ದಾರೆ. ಇವರು ನಾನಾ ರೀತಿಯ ಟಾರ್ಚರ್ ಕೊಡ್ತಿದ್ದಾರೆ ಇವರು ಸ್ವಾಮೀಜಿಗಳಿಂದ. ಅದು ಏನೋ ಅಂದರೆ, ಒಂದು ಹುಡುಗಿಗೆ ಅವರಪ್ಪ ಇದ್ದು ವೇಸ್ಟೇ, ತಲೆ ಹಾಕ್ಕೊಳ್ಳಲ್ಲ, ತಾಯಿ ತೀರೋಗಿಟ್ಟಿರ್ತಾರೆ. ಅದಾದ ಕಾರಣದಿಂದ ಆ ಹುಡುಗಿಗೆ ಚಿತ್ರದುರ್ಗದ ಮುರುಘಾಶ್ರೀ ಮಠದಲ್ಲಿ ಸೇರ್ಪಡೆ ಮಾಡಿರ್ತಾರೆ ವಿದ್ಯಾಭ್ಯಾಸಕ್ಕಾಗಿ. ಆದರೆ ಈ ಸ್ವಾಮೀಜಿ ಆ ಹುಡುಗಿ ಮೇಲೆ ಲೈಂಗಿಕ ಕಿರುಕುಳ ಕೊಡೋದು, ಬೇಕಾದಾಗ ಬಳಸ್ಕೊಳ್ಳೋದು ಆ ರೀತಿ ಮಾಡ್ತಾ ಇರೋದ್ರಿಂದ ಈ ಹುಡುಗಿ ಮತ್ತು ಇನ್ನೊಬ್ಬ ಹುಡುಗಿ ನೇರವಾಗಿ ಧೈರ್ಯವಾಗಿ ಬಂದು ಇವ್ರ ಮೇಲೆ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಅರೆಸ್ಟ್ ಆಗಿರುತ್ತಾರೆ. ಆದರೆ ಅವರ ಕೇಸ್ ಮೇಲೆ ಇವರು ಒಳಗಡೆ ಇದ್ದಾರೆ ಸ್ವಾಮೀಜಿಗಳೀಗ. ಹಾಗಾಗಿ ಏನಾಗುತ್ತಂದರೆ, ಆ ಹುಡುಗಿಗೆ ಅಪ್ಪ ಇಲ್ಲದ ಕಾರಣ ಮತ್ತು ತಾಯಿ ಇಲ್ಲದ ಕಾರಣ ಏನು ಮಾಡ್ತಾರೆ, ಅವ್ರ ಚಿಕ್ಕಪ್ಪ ಮನೆಗೆ ಇಲ್ಲಿ ಈ ಸ್ವಾಮೀಜಿ ಮಠದಿಂದ ಈ ಥರ ಕೇಸಾಗಿ ಆಚೆ ಬಂದುಬಿಡ್ತಾರಲ್ಲ, ಹಾಗಾಗಿ ಅವ್ರ ಚಿಕ್ಕಪ್ಪರ ಮನೆಯಲ್ಲಿ ಆ ಹುಡುಗಿ ವಾಸವಾಗ್ತಿರ್ತಾರೆ. ಆದರೆ ಈಗ ಏನಾಗ್ತಾಯಿದೆ ಅಂದರೆ, ಈ ಮುರುಘಾಶ್ರೀ ಮಠದಿಂದ ಆ ಹುಡುಗಿಗೆ ಅವ್ರ ಚಿಕ್ಕಪ್ಪ ಅವ್ರಿಗೆ ಹಣ ಕೊಡೋದು, ಆ ಹುಡುಗಿ ಹೆಸರಲ್ಲಿ ಒಡವೆ ಕೊಡಿಸೋದು ಅಂತ ಹೇಳೋದು, ಮತ್ತು ಆ ಹುಡುಗಿಗೆ ವಿದ್ಯಾಭ್ಯಾಸಕ್ಕೆ ಅದಕ್ಕೆ ಹಣ ಕೊಡೋದು, ಇವೆಲ್ಲ ಮಾಡ್ತಿದ್ದಾರೆ. ಆದರೆ ಜೊತೆಯಲ್ಲಿ ಆ ಚಿಕ್ಕಪ್ಪ ಅವ್ರ ಕಡೆಯಿಂದ ನೀವು ಆ ಹುಡುಗಿಗೆ ಟಾರ್ಚರ್ ಕೊಡಿಸ್ತಾ ಇದ್ದಾರೆ. ಆ ಹುಡುಗಿಗೆ ಹೊಡೆಯೋದು, ಬಡಿಯೋದು, ಊಟ ಹಾಕದೆ ಮಾಡೋದು, ಸ್ವಾಮೀಜಿಗಳ ಮೇಲೆ ಹಾಕಿರೋ ಕೇಸನ್ನು ವಾಪಸ್ ತಗೋ ಅಂತ ಹೇಳೋದು, ಈ ರೀತಿಯೆಲ್ಲ ನಡೀತಿದೆ. ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ. ಊಟ ಹಾಕದೆ ಮಾಡೋದು, ಮತ್ತು ಏನಕ್ಕೆ ನಿನಗೆ ಇವೆಲ್ಲ ಅಂತ ಹೇಳೋದು. ಆ ಹುಡುಗಿಗೆ ವಿದ್ಯಾಭ್ಯಾಸಕ್ಕೆ ಓದಿಸಿದ್ದಾರೆ, ಆದರೆ ಎಕ್ಸಾಮ್ ಮಾಡೋಕ್ಕೂ ಬಿಟ್ಟಿಲ್ಲ. ಎಕ್ಸಾಮ್ ಮಾಡೋಕ್ಕೆ ಹೋದಾಗ ಎಲ್ಲಿ ಓಡೋಗ್ಬಿಟ್ಟು ಮತ್ತೆ ಎಲ್ಲಿ ನಮ್ಮ ಮೇಲೆ ಬೀಳ್ತಾರೆ ಅಂತ ಹೇಳಿ ಸ್ವಾಮೀಜಿಗಳು ಏನು ಹೇಳ್ದಂಗೆ ಅವ್ರ ಚಿಕ್ಕಪ್ಪ ಅವ್ರ ಫ್ಯಾಮಿಲಿಯವರು ಹಾಗೆ ನಡ್ಕೊತಿದ್ದಾರೆ. ಯಾಕೆಂದರೆ ಸ್ವಂತ ಮಗಳೆಲ್ಲ ಅಲ್ವಾ. ಅದಕ್ಕಾಗಿ ನೋಡಿ, ಆ ಹುಡುಗಿಗೆ ಮತ್ತೆ ಟಾರ್ಚರ್, ಚಿಕ್ಕಪ್ಪ ಮನೆಯಲ್ಲೇ ಟಾರ್ಚರ್ ಕೊಡೋದು. ಮೊನ್ನೆ 3 ಲಕ್ಷ ರೂಪಾಯಿ ಕೊಟ್ಟು ಅವ್ರಿಗೆ ಒಂದು ಪ್ರವಾಸಕ್ಕೆ ಅಂತ ಹೇಳಿ ದೂರ ಕಳಿಸಿದ್ದಾರೆ. ಅಲ್ಲಾದರೂ ಹೋಗಿ ಆ ಹುಡುಗಿಗೆ ಒಪ್ಪಿಸಿ ಅಂಥೇಳಿ. ಯಾಕಂದರೆ ಆ ಹುಡುಗಿ ಕೇಸ್ ವಾಪಸ್ ತೊಗೊಂಡ್ರೆ ಇನ್ನೊಬ್ಬ ಹುಡುಗಿನ ವಾಪಸ್ ತೊಗೊಂಡು ಮತ್ತೆ ಇವರು ಆರಾಮಾಗಿ ಆಚೆ ಬರ್ಬೋದು ಅಂತ ಈ ನೆಪದಲ್ಲಿ ಇವರು ಆ ಹುಡುಗಿಗೋಸ್ಕರ 3 ಲಕ್ಷ ಖರ್ಚು ಮಾಡಿ ಟೂರಿಸಮ್ ಕಳಿಸಿದ್ದಾರೆ. ಎಲ್ಲೆಲ್ಲೋ ಆ ಹುಡುಗಿಯ ಹೆಸರಲ್ಲೆಲ್ಲ ಹೇಳ್ತಿದ್ದಾರೆ. ಮತ್ತು ಒಂದು 3 ಲಕ್ಷ ರೂಪಾಯಿ ಒಡವೆಗಳು ಕೊಡಿಸಿದ್ದಾರೆ, ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡ್ತಿದ್ದಾರೆ. ಅಷ್ಟೆಲ್ಲ ಮಾಡ್ತಿರೋದು ಏನಂದರೆ ಆ ಕೇಸನ್ನು ವಾಪಸ್ ತೊಗೊಳ್ಳೋಕ್ಕೆ. ಆದರೆ ಆ ಹುಡುಗಿ ಯಾವುದಕ್ಕೂ ಬಗ್ತಾ ಇಲ್ಲ. ಹಾಗಾಗಿ ಅವರ ಚಿಕ್ಕಪ್ಪ ಮನೆಯಲ್ಲಿ ಟಾರ್ಚರ್ ಕೊಡೋದು ಶುರುವಾಗಿದೆ. ಈಗ ಆ ಹುಡುಗಿ ಒಡನಾಡು ಸಂಸ್ಥೆಗೆ ಬಂದು ಸೇರಿಕೊಂಡಿದ್ದಾರೆ. ಅಲ್ಲಿ ನಡೆದಿರೋದೆಲ್ಲ ಹೇಳ್ತಾ ಇದ್ದಾರೆ. ಈ ರೀತಿ ಟೂರಿಸಮ್ಗೆ ಕಳಿಸಿದ್ರು ನಮಗೆ, ಹೋಗಿರೋ ಜಾಗಗಳ ಹೆಸರುಗಳೆಲ್ಲ ಹೇಳ್ತಿದ್ದಾರೆ. ಆ ಹುಡುಗಿ ಮತ್ತು ಒಡವೆ ಕೊಡಿಸಿರೋದು, 3 ಲಕ್ಷ ಕೊಟ್ಟು ಒಡವೆ ಕೊಡಿಸಿರೋದು, ಎಕ್ಸಾಮ್ ಫೀಸ್ ಕಟ್ಟಿರೋದು ಎಲ್ಲ ಇವರು ಮಠದಿಂದನೇ ಮಾಡ್ತಾಯಿದ್ದಾರೆ. ನನಗೆ ಡೈಲಿ ಕಣ್ಣೀರು ಹಾಕ್ತಾರೆ, ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ಅಂಥೇಳಿ ಒಡನಾಡು ಸಂಸ್ಥೆಗೆ ದೂರು ದಾಖಲಾತಿ ಕೊಟ್ಟು ಮತ್ತೆ ಅಲ್ಲಿ ಒಡನಾಡು ಸಂಸ್ಥೆಯಲ್ಲಿ ಇವು ಹುಡುಗಿ ಸೇರಿಕೊಂಡಿದ್ದಾರೆ. ನೋಡಿ, ಈ ಹುಡುಗಿ ಧೈರ್ಯ ಮಾಡಿ ಅಕಸ್ಮಾತ್ ಈ ಥರ ಬಂದಿಲ್ಲ ಅಂದರೆ ಎಲ್ಲ ಒಪ್ಕೊಂಡ್ಬಿಟ್ಟಿದ್ರೆ ಆ ಸ್ವಾಮೀಜಿಗಳು ಆಚೆ ಬರೋದಿದ್ರು.
ಅಸಲು ಈ ಸ್ವಾಮೀಜಿ ಯಾವ ರೀತಿ ಮುರುಘಾ ಮಠದಲ್ಲಿ ಏನು ನಡೀತಿದೆ ಅಂತ ಕೂಡ ಗೊತ್ತಾಗ್ತಿರ್ಲಿಲ್ಲ. ಧೈರ್ಯವಾಗಿ ಈ ಹುಡುಗಿ ಮತ್ತು ಇನ್ನೊಬ್ಬರಿಗೆ ಕೇಸ್ ದಾಖಲೆ ಮಾಡಿದ್ದಕ್ಕೆ ಮಾತ್ರ ಆತನ ಮುಖ್ಯವಾದ ಏನು ಮುಖವಾಡ ಇವ್ರದ್ದು ಅಂತ ಗೊತ್ತಾಯಿತು. ಈ ರೀತಿಯಲ್ಲಿ ಈಗ ನೋಡಿ, ಚಿಕ್ಕಪ್ಪ ಮನೆಯಲ್ಲಿ ಕೂಡ ಮತ್ತು ಇವ್ರಿಗೆ ಸಮಸ್ಯೆ ಶುರು ಮಾಡ್ತಾರೆ. ಅವ್ರ ಚಿಕ್ಕಪ್ಪ ಕಡೆಯಿಂದನೇ ಹೊಡೆಯೋದು ಬಡಿಯೋದು, ಸ್ವಾಮೀಜಿಗಳು ಇವರು ಮಠದ ಮೇಲೆ ವಾಪಸ್ ತೊಗೊಳ್ಳಿ ಕೇಸ್ ಅಂತ ಹೇಳೋದು, ಊಟ ಆಗದೆ ಇರೋದು, ಏನೇನೋ ನಾನಾ ರೀತಿಯಲ್ಲಿ ಟಾರ್ಚರ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಓಡಿ ಬಂದುಬಿಟ್ಟು ಈಗ ಒಡನಾಡಿ ಸಂಸ್ಥೆಯಲ್ಲಿ ಸೇರಿಕೊಂಡು ಅಲ್ಲಿ ಎಲ್ಲ ದಾಖಲೆಗಳು ಕೊಡ್ತಿದ್ದಾರೆ. ಮತ್ತು ಇವರಿಗೆ ಕೇಸ್ ಮೇಲೆ ಸ್ವಾಮೀಜಿಗಳಿಗೆ ಒಡನಾಡಿ ಸಂಸ್ಥೆಯಿಂದ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಇವರು ಮುರುಘಾ ಸ್ವಾಮೀಜಿಗಳು ಆಚೆ ಬರೋದಕ್ಕೆ ಅಂಥೇಳಿ ಮತ್ತು ಇವ್ರ ಮೇಲೆ ಹೊಸದಾಗಿ ತನಿಖೆ ಮಾಡೋದು ಶುರುವಾಗಿದೆ. ಸ್ನೇಹಿತರೆ, ನಾನು ಹೇಳಿದಿಷ್ಟೇ, ಇದರಲ್ಲಿ ಇವತ್ತಿನ ಕಾಲದಲ್ಲಿ ಈ ರೀತಿ ನಡೀತಿರುವಾಗ ಹೆಣ್ಮಕ್ಳಿಗೆ ಧೈರ್ಯ ಕೊಡಬೇಕು ಪೋಷಕರು ಅನ್ನೋರು. ನೋಡಿ, ಅಪ್ಪ ಅಮ್ಮ ಎಲ್ಲ ಅಮ್ಮ ತೀರೋಗಿದ್ದಾರೆ, ಅಪ್ಪ ಇದು ವ್ಯರ್ಥ ಕುಡ್ಕೊಂಡು ಎಲ್ಲೋ ಬಿದ್ದೋಗಿರೋದು. ಇಲ್ಲಿ ಇಂಥ ಈ ಥರ ಸಂಸ್ಥೆಗಳಲ್ಲಿ ಮಠಗಳಲ್ಲಿ ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳು, ಅನಾಥ ಮಕ್ಕಳು ಸೇರ್ಕೊಂಡಿದ್ದಾರೆ. ಕೆಲವರು ತುಂಬ ಬಡತನ ಇರೋದು ಹೆಣ್ಮಕ್ಳು ಸೇರ್ಕೊಂಡಿದ್ದಾರೆ, ಸೇರಿಕೊಂಡು ವಿದ್ಯಾಭ್ಯಾಸಕ್ಕೆ ಮಾಡ್ತಿದ್ದಾರೆ. ಆದರೆ ಇಂಥ ಸಂದರ್ಭಗಳಲ್ಲಿ ಈ ಸ್ವಾಮೀಜಿಗಳೇ ಇವರು ರಕ್ಷಣೆ ಮಾಡಿ ಅಭಿವೃದ್ಧಿ ಮಾಡೋ ಸ್ವಾಮೀಜಿಗಳೇ ಇವ್ರಿಗೆ ರಾಕ್ಷಸಕರ ಥರ ವರ್ತನೆ ಮಾಡಿ ಈ ಥರ ಲೈಂಗಿಕ ಕಿರುಕುಳ ಕೊಡೋದು ಮತ್ತು ಅವ್ರಿಗೆ ಬೇರೆ ರೀತಿಯಲ್ಲಿ ಅವ್ರಿಗೆ ಉಪಯೋಗ ಮಾಡ್ಕೊಳ್ಳೋಕ್ಕೆ ನೋಡ್ತಾರೆ. ಅಂದರೆ ಇಂಥ ಸಂಸ್ಥೆ ಮಠಗಳಲ್ಲಿ ಸೇರಿಸೋದೇ ಒಳ್ಳೆಯದಲ್ಲ ಅಂತ ಹೇಳ್ತಾ, ಧೈರ್ಯವಾಗಿ ಹೆಣ್ಮಕ್ಳಿಗೆ ಈಗಿನ ಕಾಲದಲ್ಲಿ ತುಂಬ ಧೈರ್ಯವಾಗಿ ಬೆಳೆಸಬೇಕು. ಅರ್ಥ ಮಾಡ್ಕೊಳ್ಳಿ, ಹುಡುಗರು ಆಚೆ ಹೋಗಿ ಬಂದರೂ ಏನು ಸಮಸ್ಯೆ ಇಲ್ಲ. ಆದರೆ ಹೆಣ್ಮಕ್ಳು ಇವತ್ತು ಧೈರ್ಯ ಇಲ್ಲ ಅಂದರೆ, ಮತ್ತು ಹೆಣ್ಮಕ್ಳ ಅಪ್ಪ ಅಮ್ಮ ಧೈರ್ಯವಂತರು ಇಲ್ಲ ಅಂದರೆ ಇವತ್ತಿನ ದಿನಗಳಲ್ಲಿ ನಡೀತಾ ಇರೋದು ನೋಡಿ. ಪ್ರಜ್ವಲ್ ಕೇಸ್ಗಳ ಮೇಲೆ ನೋಡಿದ್ರೆ 2000 ಹೆಣ್ಮಕ್ಳ ಜೊತೆ ಸರಸಾಟ ಆಡಿದ್ದಾನೆ. ಈ ರೀತಿ ಅನವಂತರದ್ದೇ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಆಗೋಗಿದೆ ಸ್ನೇಹಿತರೆ. ಹಾಗಾಗಿ ಸರಿಯಾದ ರೀತಿಯಲ್ಲಿ ಹೆಣ್ಮಕ್ಳಿಗೆ ಬೆಳೆಸಬೇಕು. ಪೋಷಕರು ವಿದ್ಯಾಭ್ಯಾಸಕ್ಕಿಂತ ಅವ್ರಿಗೆ ಒಂಥರ ಧೈರ್ಯವಾಗಿ ಈ ಥರ ಏನಾದರೂ ಘಟನೆಗಳು ನಡೆದಾಗ ಅವ್ರಿಗೆ ಈ ರೀತಿ ಕಿರುಕುಳ ಕೊಟ್ಟಾಗ ತಕ್ಷಣ ಹೇಳೋ ರೀತಿಯಲ್ಲಿ ತಾಯಿಯನ್ನವರು ಅವ್ರಿಗೆ ಫಾಲೋಅಪ್ ಮಾಡ್ತಾ ಇರಬೇಕು. ಯಾಕೆಂದರೆ ಈ ಹಿಂದೆ ಕೂಡ ನೋಡಿ, ಯಾವುದೋ ಒಂದು ಬರೀ ಹಿರಿಯ ಶಾಲೆಯಲ್ಲಿ, ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೇವಲ 7ನೇ ಕ್ಲಾಸ್ 13 ವರ್ಷದ ಮಗುವಿಗೆ ಒಂದು 3-4 ತಿಂಗಳಿಂದ ಲೈಂಗಿಕ ಕಿರುಕುಳ ಕೊಟ್ಟು ಅವ್ರಿಗೆ ಪ್ರೆಗ್ನೆಂಟ್ ಮಾಡಿರೋದು ಒಬ್ಬ ಟೀಚರ್ ಶಿಲ್ಘಟ್ಟ ತಾಲೂಕಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಲ್ಘಟ್ಟ ತಾಲೂಕಲ್ಲಿ ನಡೆದಿದೆ. ಪ್ರೆಗ್ನೆನ್ಸಿ ಆಗಿಬಿಟ್ಟು ಆ ಹುಡುಗಿಗೆ ಬರೀ 13 ವರ್ಷದ ಮಗು ಏನೋ ಆರೋಗ್ಯ ತೋರಿಸೋಣ ಅಂತ ಹೇಳಿದ್ರೆ 3 ತಿಂಗಳು ಪ್ರೆಗ್ನೆನ್ಸಿ ಆಗಿದೆ ಅಂತ ಗೊತ್ತಾಗಿದೆ. ಯಾವ ರೀತಿ ಆಯಿತು, ಹೇಗಾಯಿತು ಅಂದಾಗ ಅವ್ರಿಗೆ ಸಂಪೂರ್ಣ ಮಾಹಿತಿ ಈ ರೀತಿ ಟಾರ್ಚರ್ ಕೊಟ್ಟು ಅವರ ಮುಖ್ಯೋಪಾಧ್ಯಾಯರು, ಶಾಲೆಯ ಮುಖ್ಯೋಪಾಧ್ಯಾಯರು ಈ ರೀತಿ ಮಾಡಿದ್ದಾರೆ ಅಂಥೇಳಿ ಅವ್ರಿಗೆ ಅವಾಗ ಬಾಯಿ ಬಿಟ್ಟಿದ್ದಾರೆ. ಹಾಗಾಗಿ ಹೆಣ್ಮಕ್ಳು ಸಾಕುವಂಥ ತಾಯಿಯಂದಿರು ಏನಿದ್ದೀರೋ ಕ್ಷಣ ಅವ್ರ ಗಮನಕ್ಕೆ, ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ. ಏನಾದರೂ ನಡೀತಿದೆಯಾ ಆ ರೀತಿ, ನಿಮ್ಗೆ ಏನಾದರೂ ಆಚೆ ಕಡೆ ಹೋದಾಗ ಯಾರಾದರೂ ಭಯ ಬೀಳಿಸೋದನ್ನು ನಡೀತಿದೆಯಾ, ಅವ್ರ ದೇಹದಲ್ಲಿ ಬದಲಾವಣೆಗಳಾಗ್ಬೋದು, ನಡತೆಯಲ್ಲಿ ಬದಲಾವಣೆ ಇದ್ದರೆ ತಕ್ಷಣ ಜಾಗೃತರಾಗಿ ಅಂತ ಹೇಳ್ತಾ. ಯಾಕಂದರೆ ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಸಾಕೋದು ತುಂಬ ಕಷ್ಟ ಇದೆ ಸ್ನೇಹಿತರೆ. ಹಾಗಾಗಿ ಧೈರ್ಯವಾಗಿ ಸಾಕಿ, ತಾಯಿಯನ್ನವರು ಪ್ರತಿಯೊಂದು ಕ್ಷಣವೂ ಅವ್ರ ಕಡೆ ಗಮನ ಇಡಿ. ಏನೋ ಸಮಸ್ಯೆ ಆಗಿ ದೊಡ್ಡ ಮೊತ್ತದಲ್ಲಿ ಅವರು ಮತ್ತೆ ಹಲ್ಲೆಗೆ ಬಿದ್ದಾಗ ಇಡೀ ಪ್ರಪಂಚ ನಿಮ್ಮ ಕಡೆ ನೋಡಿ ಕೆಟ್ಟದಾಗಿ ನೋಡೋದಕ್ಕಿಂತ ಮುಂಚೆನೇ ಹೆಣ್ಮಕ್ಳಿಗೆ ಜಾಗೃತೆಯಾಗಿ ಕಾಪಾಡಿ ಅಂತ ಹೇಳ್ತಾ, ಈ ಸುದ್ದಿಯನ್ನು ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ನಮಸ್ಕಾರ, ಧನ್ಯವಾದಗಳು.